ನಮಸ್ತೆ. ಡಿವೈನ್ ಲೈಟ್ ಟ್ಯಾರೋ 111 ಕನ್ನಡಗೆ ಸ್ವಾಗತ ಸುಸ್ವಾಗತ ತಮ್ಮೆಲ್ರಿಗೂ. ಇವತ್ತಿನ ಟಾಪಿಕ್ ಏನಂತ ಅಂದರೆ, ಶಿವರಾತ್ರಿಗೆ ಪರಬ್ರಹ್ಮ ಸ್ವರೂಪ ಶಿವ ಅವರಿಂದ ಯಾವ ಆದರ್ಶದ ಮಾರ್ಗದರ್ಶನ ಇದೆ ನೋಡೋಣ. ಯಾವ ಆದರ್ಶದ ಮಾತು, ಯಾವ ಆದರ್ಶದ ಮಾರ್ಗದರ್ಶನ ಶ್ರೀ ಶಿವ ನಿಮಗೆ ನೀಡ್ತಾ ಇದ್ದಾರೆ ನೋಡೋಣ. ಇದು ಫಸ್ಟ್ ಪೈಲ್ ಈ ಶಂಕು, ಇದು ಸೆಕೆಂಡ್ ಪೈಲ್ ಈ ಶಂಕು. ನಿಮ್ಮಲ್ಲಿ ಶಿವ ಜಾಗೃತಿಯಾಗಿ ನಿಮಗೆ ಮೆಸೇಜ್ ಯಾವುದ್ರಲ್ಲಿ ಸಿಗುತ್ತೆ ಅನ್ನೋದು ನಿಮ್ಗೆ ಅನಿಸುತ್ತೆ, ಆ ಪೈಲ್ನ ನೀವು ಸೆಲೆಕ್ಟ್ ಮಾಡಿ ಆ ಮೆಸೇಜ್ ನಿಮ್ದಾಗಿರುತ್ತೆ. ಥ್ಯಾಂಕ್ ಯು. ಶುರು ಮಾಡೋಣ. ಫಸ್ಟ್ ಫೈಲ್ ಈ ಶಂಕುನ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಶ್ರೀ ಪರಬ್ರಹ್ಮ ಸ್ವರೂಪರಾದ ಜ್ಯೋತಿ ಸ್ವರೂಪರಾದ ಶ್ರೀ ಶಿವ ನಿಮಗೆ ಶಿವರಾತ್ರಿ ಪ್ರಯುಕ್ತ ನಿಮಗೆ ಯಾವ ಆದರ್ಶದ ಮಾರ್ಗದರ್ಶನ ನೀಡ್ತಾರೆ ನೋಡೋಣ. ಡಿವೈನ್ ಕಡೆಯಿಂದ ಶಿವರಾತ್ರಿಗೆ ಶಿವನ ಮಾರ್ಗದರ್ಶನ, ನಿಮಗೆ ಆದರ್ಶ ಮಾರ್ಗದರ್ಶನ ಯಾವುದು ನೋಡೋಣ. ಯಾವ ಮೆಸೇಜ್ ನಿಮಗೆ ಡಿವೈನ್ ಕೊಡ್ತಾ ಇದ್ದಾರೆ. ಈ ಶ್ರೇಷ್ಠವಾದ ಅನುಭವದ ನಂತರ ಆತ್ಮನು ಕೆಳಗಿಳಿದು ಬಂದಾಗ, ನಾನು ಪಾತ್ರ ಮಾಡುವ ಉದ್ದೇಶದಿಂದ ಈ ದೇಹವನ್ನು ಸಾಲವಾಗಿ ಪಡೆದುಕೊಂಡಿರುವೆನು. ನಾನು ನಿರ್ಲಿಪ್ತ ಪ್ರೇಕ್ಷಕನಂತಿರುವೆನು. ಈ ಒಂದು ಕ್ಷಣದ ಅನುಭವವು ಬಹಳ ಕಾಲದವರೆಗೆ ಉಳಿದು ಆ ಉನ್ನತ ಸ್ಥಿತಿಯ ನನ್ನನ್ನು ಮತ್ತೆ ಮತ್ತೆ ಅದೇ ಸ್ಥಿತಿಯ ಕಡೆ ಆಕರ್ಷಿಸುತ್ತದೆ. ಯೋಗದಲ್ಲಿ ಬೀಜರೂಪದ ಸ್ಥಿತಿಯನ್ನು ಅನುಭವಿಸಲು ಕೆಳಕಂಡಂತೆ ತಮ್ಮನ್ನು ತಾವೇ ನಿಯಂತ್ರಿಸಿಕೊಳ್ಳಬೇಕು. ನಂಬರ್ 1, ಸದಾ ಆತ್ಮ ಪ್ರಜ್ಞೆಯಲ್ಲಿರಿ. ಅಪ್ರಯೋಜನ ಚಿಂತೆಗಳನ್ನು ನಿಯಂತ್ರಿಸುವ ಅಭ್ಯಾಸ ಮಾಡಿರಿ. ಮನಸ್ಸಿನಲ್ಲಿ ಶುದ್ಧ ಸಂಕಲ್ಪಗಳನ್ನು ರಚಿಸಿರಿ. ಹಳೆಯ ಜಗತ್ತಿನ ಆಕರ್ಷಣೆಗಳಿಂದ ನಿರ್ಲಿಪ್ತರಾಗಿರಿ. ಬುದ್ಧಿಯ ಯೋಗವು ಶುದ್ಧವಾಗಿರಲಿ. ಆತ್ಮ ಮತ್ತು ಪರಮಾತ್ಮ ಸಂಬಂಧವು ತುಂಡಾಗದಂತಿರಲಿ. ದೈನಂದಿನ ಕಾರ್ಯಗಳನ್ನು ನಿರ್ವಹಿಸುವಾಗ ಯೋಗ ಮುದ್ರೆಯಲ್ಲಿರಿ. ನಿಮಗೆ ಶಿವ ಏನು ಹೇಳ್ತಾ ಇದ್ದಾರೆ ಅಂದರೆ, ಸದಾ ನೀವು ಕಾನ್ಷಿಯಸ್ ಅಲ್ಲಿರಬೇಕು. ಬೇಡವಾದ ಚಿಂತೆಗಳು, ಬೇಡವಾದ ಥಾಟ್ಸ್ ಅದೇ ಎಲ್ಲ ರಿಲೀಸ್ ಮಾಡಿ ನಿಯಂತ್ರಿಸೋದು. ನಿಮಗೆ ಏನಾದರೂ ಒಂದು, ಇವಾಗ ನಿಮ್ಗೆ ಏನೋ ಬೇಡವಾದದ್ದು ಯಾವುದಾದ್ರು ಒಂದು ಚಿಂತೆ ಬರ್ತಾ ಇದೆ ಅಂದರೆ ಅದನ್ನು ನೀವು ಕಂಟ್ರೋಲ್ ಮಾಡೋದನ್ನು ಕಲ್ತ್ಕೊಳ್ಳಿ. ಹಳೆಯ ಜಗತ್ತಿನ ಆಕರ್ಷಣೆಗಳಿಂದ ನಿರ್ಲಿಪ್ತರಾಗಿರಿ. ಇವಾಗ ನೀವು ಧ್ಯಾನದ ನೀವು ಒಂದು ಪ್ರಜ್ಞಾವಂತರಾಗ್ತಾ ಇದ್ರೆ, ನಿಮ್ಮ ಜ್ಞಾನದ ಅರಿವು ಈ ನಿಮಗೆ ತಿಳಿದಿದ್ರೆ, ನಾನು ಇಲ್ಲಿ ಏನಕ್ಕೆ ಬಂದಿದ್ದೀನಿ ಭೂಮಿ ಮೇಲೆ, ಇಲ್ಲೇ ಶಾಶ್ವತವಾಗಿ ನಾನೇನು ಉಳ್ಕೊಳ್ಳೋದಿಲ್ಲ. ನನ್ನ ಊರು, ನನ್ನ ಇದು, ನಾನು ಭಗವಂತನ ಸೇರೋದು, ಭಗವಂತನಲ್ಲಿ ಒಂದಾಗೋದು ಅನ್ನೋ ಜ್ಞಾನ ನಿಮ್ಮಲ್ಲಿದ್ದರೆ, ಈ ಹಳೆ ಅಂದರೆ ನೀವು ಈ ಸ್ಥಿತಿಗೆ ಬಂದಾಗ
ನೀವು ಈ ಮೆಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ ಇದ್ರಲ್ವಾ, ಆ ಜಗತ್ತಿನ ಆಕರ್ಷಣೆ ಎಲ್ಲ ಏನು ನಮ್ಮನ್ನ ಮೋಹಗೊಳಿಸ್ತಾ ಇತ್ತು, ಆ ಆಕರ್ಷಣೆಯಿಂದ ನಾವು ನಿರ್ಲಿಪ್ತರಾಗಿರ್ಬೇಕು. ಅದಕ್ಕೆ ಒಂದು ನಮಗೆ ಜ್ಞಾನ ಇರಬೇಕು, ಅದು ಮಾಯೆ ಮತ್ತೆ ಅದು ನಮಗೆ ಅವಶ್ಯಕತೆನಾ ಇಲ್ವಾ ಅನ್ನೋದು ನೋಡಿ ನೀವು ಅದನ್ನ ನಿರ್ಲಿಪ್ತರಾಗಬೇಕು ಆ ಜಗತ್ತಿನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹಳೆಯ ಮತ್ತೆ ಬುದ್ಧಿಯ ಯೋಗವು ಶುದ್ಧವಾಗಿರಲಿ, ಆತ್ಮ ಮತ್ತು ಪರಮಾತ್ಮನ ಸಂಬಂಧ ತುಂಡಾಗದಿರಲಿ, ಬುದ್ಧಿಯ ಯೋಗವು ಶುದ್ಧವಾಗಿರಲಿ. ಬುದ್ಧಿ ನಮ್ಮ ಮಸ್ತಕದಲ್ಲಿ, ನಮ್ಮ ಮನಸ್ಸಿನಲ್ಲಿ ಕಲ್ಮಶ, ಯಾವುದೇ ಒಂದು ಬೇಡವಾಗಿರುವಂಥ ವಸ್ತು ಅದನ್ನೆಲ್ಲ, ನಮ್ಮ ಥಾಟ್ಗಳು, ನಮ್ಮ ಆಲೋಚನೆಗಳು ಎಲ್ಲ ಶುದ್ಧವಾಗಿರಲಿ. ಕೆಟ್ಟದನ್ನೆಲ್ಲ ಆಚೆ ಹಾಕಿ ಶುದ್ಧವಾಗಿರಲಿ. ನಮ್ಮ ಆತ್ಮನು ನಮ್ಮ ಮನಸ್ಸು ಎರಡು ಶುದ್ಧಿ ಮಾಡ್ಕೊಳ್ಳಿ ಧ್ಯಾನದಿಂದ. ಅದನ್ನ ಆತ್ಮ ಮತ್ತೆ ಪರಮಾತ್ಮನ ಬೇರೆ ಬೇರೆ ಮಾಡಬೇಡಿ. ಆತ್ಮ ಪರಮಾತ್ಮನ ಸಂಬಂಧ ಒಂದೇ ಇರಬೇಕು. ಶಿವಶಕ್ತಿ ಸಂಬಂಧ ಒಂದೇ ಆಗಿರಬೇಕು. ಇದು ಹೇಗೆ ಸಾಧ್ಯ? ದಿನ ಧ್ಯಾನ ಒಂದು 35-45 ಮಿನಿಟ್ಸ್ ಧ್ಯಾನ ಮಾಡಬೇಕು. ಇದು ನನಗೆ ಅಲ್ಲಿ ನಂಬರ್ಸ್ ತೋರಿಸ್ತಾ ಇರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ. ಅಷ್ಟೊತ್ತು ನೀವು ಧ್ಯಾನ ಮಾಡಬೇಕು. 1/4 ಅವರ್ ನೀವು ಪ್ರತಿದಿನ ಧ್ಯಾನ ಮಾಡಲೇಬೇಕು ಅಂತ ಡಿವೈನ್ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಆತ್ಮ ಪರಮಾತ್ಮನ ನೀವು ಬೇರೆ ಬೇರೆ ಮಾಡಬೇಡಿ, ಅವ್ರ ಸಂಬಂಧನ ಅನ್ನೋದು ಅವ್ರ ಉದ್ದೇಶ, ನಿಮಗೆ ಶಿವನ ಆದೇಶ. ಮತ್ತು ದೈನಂದಿನ ಕಾರ್ಯಕ್ರಮಗಳನ್ನು ನಿರ್ವಹಿಸುವಾಗ ಯೋಗ ಮುದ್ರೆಯಲ್ಲಿರಿ. ನೀವು ಪ್ರತಿದಿನ ನಿಮ್ಮ ಕಾರ್ಯನ ನೀವು ಮಾಡ್ತಾ ಇರುವಾಗೂ ನೀವು ಯೋಗ ಮುದ್ರೆ ಅಂದರೆ ನಿಮ್ಮ ಮನಸ್ಸು, ನಿಮ್ಮ ಸೂಕ್ಷ್ಮ ಶರೀರ ಮತ್ತು ನಿಮ್ಮ ಶರೀರನ ಎರಡು ಒಟ್ಟಾಗಿ ನೀವು ಬ್ಯಾಲೆನ್ಸ್ ಮಾಡಬೇಕು ಅಂತ ಅಂದರೆ ಯೋಗ ಮುದ್ರೆ ಯೂಸ್ ಮಾಡಿ. ಇದು ಒಂದು ಧ್ಯಾನ ಮಾಡಬೇಕಾದ್ರೆ ಒಂದು ಎಲ್ಲ ಒಟ್ಟಿನಲ್ಲಿ ಒಂದು ಕಾನ್ಷಿಯಸ್ ಆಗಿರಬೇಕು. ನಿಮ್ಮ ಒಂದು ಮನಸ್ಸಿನ ಶಕ್ತಿ, ಆತ್ಮದ ಶಕ್ತಿ ಎರಡೂ ಒಂದೇ ಮಾಡಬೇಕು. ಯಾವಾಗಲೂ ಆ ಪ್ರಜ್ಞೆಯಲ್ಲಿ ನೀವು ಇರಬೇಕು. ನನ್ನ ಅರಿವಿಗೆ ಏನು ಬಂದಿದೆ ಅದನ್ನು ಹೇಳ್ತಾ ಇದ್ದೀನಿ. ಯೋಗ ಮುದ್ರೆಗಳು ಇದನ್ನು ಯೂಸ್ ಮಾಡಿ ಅಂತ ಇದನ್ನ ನಿಮಗೆ ಸಂದೇಶನ ನಿಮಗೆ ನೀಡ್ತಾ ಇದ್ದಾರೆ. ಇಲ್ಲಿ ಓದ್ಕೊಳ್ಳಿ. ನಾನು ಫಸ್ಟ್ ಏನು ನನ್ನ ಕಣ್ಣಿಗೆ ಏನು ಬೀಳ್ತು, ಈ ಪೇಜ್ ಹಿಂಗೆ ಓಪನ್ ಮಾಡಿದಾಗ ಇದು ಬೀಳ್ತು, ಅದಕ್ಕೋಸ್ಕರ ನಾನು ಅದನ್ನು ಓದಿದ್ದೀನಿ. ಇದನ್ನು ನೀವು ಸ್ಕ್ರೀನ್ಶಾಟ್ ತಗೊಂಡು ಓದ್ಕೊಳ್ಳಿ. ಥ್ಯಾಂಕ್ ಯು. ನಿಮ್ಮ ಜೀವನಕ್ಕೆ ಯಾವುದು ಆದರ್ಶದ ಮಾರ್ಗದರ್ಶನ? ಶಿವರಾತ್ರಿಗೆ ಸಾಕ್ಷಾತ್ ಶಿವ ಅವರು ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ಏನಂತ ನೋಡೋಣ. ನಿಮ್ಮ ಜೀವನಕ್ಕೆ ಏನು ಬೇಕು ಆ ಮೆಸೇಜ್ ನೋಡೋಣ. ನೈಟ್ ಆಫ್ ಸೋಟ್ಸ್. ನಿಮ್ಮ ಜೀವನದಲ್ಲಿ ಅತಿ ವೇಗದಲ್ಲಿ ಸಾಕ್ಷಾತ್ ಶಿವ ಟ್ರಾನ್ಸ್ಫಾರ್ಮೇಶನ್ನ ತಗೊಂಡು ಬರ್ತಾ ಇದ್ದಾರೆ. ಇಷ್ಟು ದಿನ ಯಾವುದು ಓಲ್ಡ್ ಆಗಿತ್ತು ಆ ದಾರಿ ನಿಮಗೆ ಕ್ಲಿಯರ್ ಮಾಡಬೇಕು ಅಂತ ನಿಮ್ಮಲ್ಲಿ ಟ್ರಾನ್ಸ್ಫಾರ್ಮೇಶನ್ನು ಅತಿ ವೇಗದಲ್ಲಿ ಬರ್ತಾ ಇದ್ದಾರೆ. ಒಂದು ಪವರಿಂದ. ಕ್ವೀನ್ ಆಫ್ ಪೆಂಟಿಕಲ್ಸ್ ನೋಡಿ, ನಿಮ್ಮಲ್ಲಿ ಟ್ರಾನ್ಸ್ಫಾರ್ಮೇಶನ್. ನೀವು
ಕ್ವೀನ್ ಆಫ್ ಪೆಂಟಿಕಲ್ಸ್. ಹಣಕ್ಕೆ ರಾಣಿ ಅಥವಾ ರಾಜ ಆಗ್ತಾ ಇದ್ದೀರಾ. ಸಮೃದ್ಧಿ. ನೋಡಿ ಎಲ್ಲ. ನಿಮ್ಮ ಜೀವನದಲ್ಲಿ ಹಣದ ಪ್ರಾಬ್ಲಮ್ ಏನಿತ್ತು ಅದು ಹೀಲ್ ಆಗಿ ನೀವು ಕ್ವೀನ್ ಆಫ್ ಪೆಂಟಿಕಲ್ಸ್, ನಿಮಗೆ ಒಂದು ನೀವು ಮಾಡೋ ಉದ್ಯೋಗದಲ್ಲಿ ಒಂದು ಪವರ್, ಒಂದು ಕಿರೀಟ, ಹಣದ ಸಮೃದ್ಧಿ ನಿಮ್ದಾಗ್ತಾ ಇದೆ. 9 ಆಫ್ ವಾಂಡ್ಸ್. ಇಷ್ಟು ದಿನ ನೀವು ನಿಮ್ಮ ಕೆಲಸದಲ್ಲಿ ಏನು ಸ್ಟ್ರಗಲ್ ಇತ್ತು ಅದರಲ್ಲಿ ಗ್ರೋತ್ ಆಗ್ತಿದ್ದೀರಾ. ಆ ಸ್ಟ್ರಗಲ್ ಎಂಡ್ ಆಗ್ತಾ ಇದೆ. ಹೊಸ ಟ್ರಾನ್ಸ್ಫರ್ಮೇಷನ್ ನಿಮ್ಮ ಉದ್ಯೋಗದಲ್ಲಿ ಸಿಗ್ತಾ ಇದೆ. ದ ಲವರ್ಸ್. ನಿಮ್ಮ ಪ್ರೀತಿ ಜೀವನದಲ್ಲಿ ಏನಾಗ್ತಾ ಇದೆ. ಒಂದು ಹೊಸ ಬೆಳಕು ನಿಮ್ಮ ಪ್ರೀತಿ ಜೀವನದಲ್ಲಿ ಡಿವೈನ್ ನಿಮಗೆ ಕೊಡ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಒಂದು ಹೊಸ ನಿಮ್ಮ ದಾಂಪತ್ಯ ಜೀವನದಲ್ಲಿ ರೊಮ್ಯಾಂಟಿಕ್ನ ನೀವು ಡಿವೈನ್ ಕಡೆಯಿಂದ ನಿಮಗೆ ಸಿಗ್ತಾ ಇದೆ. ನಿಮ್ಮಲ್ಲಿ ಇನ್ನೂ ಹೆಚ್ಚು ಬಾಂಧವ್ಯ ಹೆಚ್ಚುತ್ತಾ ಇದೆ. ನಿಮ್ಮಲ್ಲಿ ಹೀಲಾಗಿ ನಿಮಗೆ ಒಂದು ಹೊಸ ಬೆಳಕು ನಿಮ್ಮ ಜೀವನದಲ್ಲಿ ಹರಿತಾ ಇದೆ. ಆ ಟ್ರಾನ್ಸ್ಫರ್ಮೇಷನ್ ಕೆಲವ್ರಿಗೆ ಬರ್ತಾ ಇದೆ. ಕ್ವೀನ್ ಆಫ್ ವಾಂಡ್ಸ್. ಯಾರು ಇನ್ನು ನನಗೆ ಮದುವೆ ಆಗ್ತಿಲ್ಲ, ಹುಡುಗ ಸಿಗ್ತಾ ಇಲ್ಲ ಅಂದರೆ ಅವರಿಗೆ ಹೊಸ ಪ್ರೀತಿ, ಹೊಸ ಪ್ರಪೋಸಲ್ಸ್ ನಿಮಗೆ ಸಿಗ್ತಾ ಇದೆ. ಅದರಲ್ಲಿ ನಿಮಗೆ ಒಳ್ಳೆ ಬೆಳವಣಿಗೆ ಕಾಣ್ತಾ ಇದೆ. ಟೆಂಪ್ರೆನ್ಸ್. ನೋಡಿ, ನಿಮ್ಮ ಪ್ರೀತಿ ಜೀವನದಲ್ಲಿ ಮತ್ತೆ ನೀವು ಏನು ಉದ್ಯೋಗದಲ್ಲಿ ತುಂಬ ಬಾಧೆ ಅನುಭವಿಸ್ತಾ ಇದ್ರಿ ಅದರಲ್ಲೆಲ್ಲ ನಿಮಗೆ ಹೀಲಿಂಗ್ ದೊರೀತಾ ಇದೆ. ನಿಮ್ಮ ಇಂಟ್ಯೂಷನ್ ಪವರ್ ಚೆನ್ನಾಗಾಗ್ತಾ ಇದೆ. ಕಿಂಗ್ ಆಫ್ ವಾಂಡ್ಸ್. ಕಿಂಗ್ ಆಫ್ ಸೋರ್ಡ್ಸ್, ಕಿಂಗ್ ಆಫ್ ವಾಂಡ್ಸ್ ಎರಡೂ ಬಂದಿದೆ. ನಿಮ್ಮದು ಯಾವುದಾದ್ರೂ ಒಂದು ಭೂಮಿ ಸಮಸ್ಯೆ ಇದ್ದರೆ ಅದು ಖಂಡಿತ ಪರಿಹಾರ ಆಗುತ್ತೆ. ಅದರಲ್ಲಿ ನೀವು ಗ್ರೋತ್ ಕಾಣ್ತೀರಾ. ಯಾರು ವ್ಯವಸಾಯ ಮಾಡ್ತಿದ್ದೀರಾ ಅವ್ರಿಗೂ ನಿಮ್ಮಲ್ಲಿ ಗ್ರೋತ್ ಇದೆ, ಸಮೃದ್ಧಿತನ ಹೆಚ್ಚುತ್ತೆ. ಅದರಿಂದ ನೀವು ಹಣದ ಕೊರತೆನ ನೀಗಿಸ್ಕೊಳ್ತೀರಾ. ಹಣಕ್ಕೆ ನೀವು ಕಿಂಗು ಕ್ವೀನ್ ಆಗಿ ನೀವು ಬರ್ತಾ ಇದ್ದೀರಾ. ಆದಷ್ಟು ಬೇಗ ನಿಮ್ಮಲ್ಲಿ ಟ್ರಾನ್ಸ್ಫರ್ಮೇಷನ್ ಆಗ್ತಾ ಇದೆ. 10 ಆಫ್ ವಾಂಡ್ಸ್. ನೋಡಿ, 9 ಆಫ್ ವಾಂಡ್ಸ್. ಈ ಸ್ಟ್ರಗಲ್ ಮುಗಿದು ನಿಮ್ಮಲ್ಲಿ ಆ ಸ್ಟ್ರೆಂತ್ ಬರ್ತಾ ಇದೆ. ಅದನ್ನು ಗ್ರೋತ್ ಮಾಡಿ ನೀವು ಅದನ್ನೆಲ್ಲ ನಿಭಾಯಿಸುವಂಥ ಶಕ್ತಿ ನಿಮ್ಮಲ್ಲಿ ದೊರೀತಾ ಇದೆ. ಅದರಲ್ಲಿ ನೀವು ಹೀಲ್ ಆಗ್ತಾ ಇದ್ದೀರಾ. ನೋಡಿ, ನೀವೆಲ್ಲಿ ಕಾಲಿಡ್ತೀರಾ ಅಲ್ಲೆಲ್ಲ ಒಂದು ಸಂತೋಷ ಉಕ್ಕುತ್ತೆ. ಎಲ್ಲ ಕಡೆ ಎಲ್ಲೋ ಬ್ರೈಟ್ನೆಸ್ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು, ಖುಷಿ ಮನೆ ಮಾಡುತ್ತೆ, ಸಂತೋಷ ಕೊಡುತ್ತೆ. ಒಂದು ಪ್ಯಾಟ್ರನ್ ಮುಗ್ದು ನಿಮ್ಮ ಜೀವನದಲ್ಲಿ ಏನು ಸ್ಟ್ರಗಲ್ ಇತ್ತು ಆ ಪ್ಯಾಟ್ರನ್ ಮುಗ್ದು ನೀವು ಹೊಸ
ಇನ್ನು ಮುಂದೆ ಹೊಸ ಬಿಗಿನಿಂಗ್, ನಿಮಗೆ ಒಂದು ಹೊಸ ಟ್ರಾನ್ಸ್ಫರ್ಮೇಷನ್ನು. ಇಲ್ಲಿವರೆಗೂ ನೀವು ಏನು ಕಷ್ಟಪಡ್ತಿದ್ರಿ ಅದೆಲ್ಲ ಎಂಡ್ ಆಗಿ ನಿಮ್ಮಲ್ಲಿ ಒಂದು ಸಮೃದ್ಧಿತನ, ಒಂದು ಹಣದ ಕೊರತೆ, ಪ್ರೀತಿಯ ಕೊರತೆ ಏನಿತ್ತು ಅದೆಲ್ಲ ನೀಗ್ತಾ ಇದೆ. ಕಿಂಗ್ ಆಫ್ ಕಪ್ಸ್. ನಿಮ್ಮ ಯಾರು ಮದುವೆ ಆಗಿಲ್ಲ ಅವ್ರಿಗೆ ಪ್ರಪೋಸಲ್ಸ್ನ ಡಿವೈನ್ ಅವರು ಇಷ್ಟಪಡೋ ಹಾಗೆ ಕೊಡ್ತಾ ಇದ್ದಾರೆ. ಅವರು ನಿಮ್ಮನ್ನ ಅರಸಿ ಬರ್ತಾ ಇದ್ದಾರೆ. ಯಾರಿಗೆ ವಧುವರ ಸಿಗ್ತಾ ಇಲ್ಲ ಅಂತ ಕೊರಗ್ತಾ ಇದ್ದೀರಾ ಅವ್ರಿಗೆ ಪ್ರಪೋಸಲ್ಸ್ ಬರುತ್ತೆ. ದ ಟವರ್. ಈ ಟವರ್ ಮೂಮೆಂಟ್ಸ್ ಎಲ್ಲ ನಿಮ್ಮ ಜೀವನದಲ್ಲಿ ಎಂಡ್ ಆಗಿ ನಿಮ್ಮಲ್ಲಿ ಹೊಸ ಹುಮ್ಮಸ್ಸು, ಹುರುಪು, ಹೀಲಿಂಗ್ ಎಲ್ಲ ಸಿಗ್ತಾ ಇದೆ. ಏನೋ ನಿಮ್ಮ ಪ್ರೀತಿಲಿ ಡೆವಿಲ್ ಎನರ್ಜಿ ಇತ್ತು, ಅದಕ್ಕೆ ಒಂದು ಮುಕ್ತಾಯ ಆಗ್ತಾ ಇದೆ. ಕ್ವೀನ್ ಆಫ್ ಕಪ್ಸ್. ಅವಕಾಶಗಳ ಸುರಿಮಳೆ ನಿಮ್ಮಲ್ಲಿ ಹೆಚ್ಚುತ್ತಾ ಇದೆ. ನಿಮಗೆ ಒಂದು ಒಳ್ಳೆ ಪೊಸಿಷನ್ನು ನಿಮ್ಮಲ್ಲಿ ದೊರೀತಾ ಇದೆ. ನಿಮ್ಮ ಜೀವನಕ್ಕೆ ಏನು ಆದರ್ಶದ ಇನ್ನೊಂದು ಕಾರ್ಡ್ ತೆಗಿಬೇಕನ್ನಿಸ್ತಾ ಇದೆ. ಕಿಂಗ್ ಆಫ್ ಸೋರ್ಟ್ಸ್. ನೋಡಿ, ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ ನಿಮ್ಮ ಇದರಲ್ಲಿ. ನೀವು ನಿಮ್ಮ ರೂಟಿಂದನೇ ನೀವು ಬಲವಾಗಿ ಸ್ಟೇಬಲ್ ಆಗಿ ನಿಂತ್ಕೊಳ್ತೀರಾ. ಎಲ್ಲ ನಿಮ್ಮ ಜೀವನದಲ್ಲಿ ಶಿವರಾತ್ರಿಗೆ ಶ್ರೀ ಶಿವನ ಮಾರ್ಗದರ್ಶನ ಏನಂತ ಅಂದರೆ, ನಿಮ್ಮ ಪ್ರೀತಿಲಿ ಏನು ಡೆವಿಲ್ ಎನರ್ಜಿ ಇತ್ತು ಅದನ್ನು ಬ್ಲಾಕ್ ಮಾಡಿ, ಅದನ್ನು ಮುಚ್ಚಾಕಿ ನಿಮಗೆ ಒಂದು ಹೊಸ ಡೋರ್ ಓಪನ್ ಮಾಡ್ತಾ ಇದ್ದಾರೆ. ಎಂಥದ್ದು ಅಂದರೆ, ನಿಮ್ಮ ಒಳಗಡೆ ಒಂದು ಪ್ರೀತಿ, ಒಂದು ಸಮೃದ್ಧಿತನನ ಪ್ರೀತಿಲಿ ಅವರು ಆಶೀರ್ವಾದ ರೀತಿ ಕೊಡ್ತಾ ಇದ್ದಾರೆ. ನಿಮ್ಮಲ್ಲಿ ಯಾರಿಗೆ ಮದುವೆ ಆಗಿಲ್ಲ ಅವ್ರಿಗೆ ಒಂದು ಒಳ್ಳೊಳ್ಳೆ ಪ್ರಪೋಸಲ್ಸ್ ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಯಾವುದು ಟವರ್ ಮೂಮೆಂಟ್ ಇತ್ತು ಅದೆಲ್ಲ ಹೋಗಿ ನಿಮ್ಮ ಜೀವನ ಒಂದು ಒಳ್ಳೆ ಟ್ರಾನ್ಸ್ಫಾರ್ಮೇಶನ್ ಅತಿ ವೇಗದಲ್ಲಿ ಬರ್ತಾ ಇದೆ. ಪವರ್ ಸಿಗ್ತಾ ಇದೆ ನಿಮಗೆ. ರೂಟಿಂದನೇ ತುಂಬ ಚೆನ್ನಾಗಿ ನೀವು ಬಲವಾಗಿ ಆಗ್ತಾ ಇದ್ದೀರಾ. ನಿಮಗೊಂದು ಹೊಸ ಅವಕಾಶಗಳು, ಸಮೃದ್ಧಿತನ, ಒಂದು ಒಳ್ಳೆ ಪೊಸಿಷನ್ನ ನಿಮಗೆ ಡಿವೈನ್ ಕೊಡ್ತಾ ಇದ್ದಾರೆ. ನಿಮ್ಮ ಉದ್ಯೋಗದಲ್ಲಿ ಏನು ಸ್ಟ್ರಗಲ್ ಇತ್ತು, ಎಷ್ಟು ದಿನ ಏನು ನೀವು ಸ್ಟ್ರಗಲ್ ಮಾಡ್ತಾ ಇದ್ರಿ ಅದನ್ನೆಲ್ಲ ನೀವು ಆ ಸ್ಟ್ರಗಲ್ ಎಂಡ್ ಆಗಿ ನಿಮ್ಮಲ್ಲಿ ಒಂದು ಹೊಸ ಚೈತನ್ಯ, ಹೊಸ ಉರುಪು, ಅದನ್ನು ನಿಭಾಯಿಸುವಂಥ ಶಕ್ತಿ, ಸ್ಟ್ರೆಂತ್, ಸಾಮರ್ಥ್ಯ ನಿಮಗೆ ದೊರೀತಾ ಇದೆ. ನಿಮ್ಮಲ್ಲಿ ಯಾರಿಗಾದ್ರೂ ಒಂದು ಭೂಮಿ ಖರೀದಿ ಮಾಡಬೇಕಂದ್ರೆ ಖಂಡಿತ ಮಾಡ್ಬೋದು. ಅದರಲ್ಲಿ ನಿಮಗೆ ಒಂದು ಗ್ರೋತ್ ಸಿಗುತ್ತೆ. ಮತ್ತು ನೀವು ಯಾರಾದರೂ ವ್ಯವಸಾಯ ಮಾಡ್ತಾ ಇದ್ರೆ ನಿಮ್ಮಲ್ಲಿ ಆ ವ್ಯವಸಾಯದಲ್ಲಿ ನೀವು ಸಮೃದ್ಧಿತನನ ಅನುಭವಿಸ್ತೀರಾ. ಅದರಲ್ಲೊಂದು ಪೊಸಿಷನ್ನು, ಒಂದು ಸ್ಥಾನ ನಿಮಗೆ ಸಿಗುತ್ತೆ, ಸಮೃದ್ಧಿತನ ನಿಮಗೆ ಸಿಗುತ್ತೆ. ಯಾಕಂದರೆ ಎಲ್ಲದರಲ್ಲೂ ನಿಮ್ಮ ಸ್ಟ್ರಗಲ್ ಎಲ್ಲ ಹೀಲ್ ಮಾಡ್ತಾ ಇದ್ದಾರೆ ಡಿವೈನ್. ಶಿವ ನಿಮಗೆ ಹೀಲಿಂಗ್ ಪ್ರೋಸೆಸ್ ಆಗ್ತಾ ಇದೆ. ನೀವು ಹೀಲ್ ಆಗ್ತಾ ಇದ್ದೀರಾ. ನಿಮ್ಮ ಹೃದಯ ಹೀಲ್ ಆಗ್ತಾ ಇದೆ. ನಿಮ್ಮ ಇಂಟ್ಯೂಷನ್ ಪವರ್ ಇನ್ನೂ ಚೆನ್ನಾಗಿ ಆಗ್ತಾ ಇದೆ. ಡಿವೈನ್ ರಕ್ಷಣೆ, ಆಶೀರ್ವಾದ ನಿಮ್ಮ ಜೊತೆ ಇದ್ದೇ ಇದೆ. ಇದನ್ನು
ಸಾಕ್ಷಾತ್ ಶಿವ ನಿಮ್ಗೆ ಹೇಳ್ತಾ ಇದ್ದಾರೆ. ಅವ್ರೇನು ಅಂದ್ರೆ ನೀವೊಂದು ಆದರ್ಶ ವ್ಯಕ್ತಿಗಳಾಗಿ ಬದಲಾವಣೆ ಆಗ್ತಾ ಇದ್ದೀರಾ. ಆದರ್ಶ ಅಂದ್ರೆ ಈ ಒಂದು ಒಬ್ರಿಗೆ ಮಾದರಿಯಾಗಿ ನೀವು ಬದುಕನ್ನ ಕಟ್ಕೊಳ್ತಾ ಇದ್ದೀರಾ. ಆ ಟ್ರಾನ್ಸ್ಫರ್ಮೇಶನ್ನ ಡಿವೈನ್ ನಿಮಗೆ ಕೊಡ್ತಾ ಇದ್ದಾರೆ ನಿಮ್ಮ ಪ್ರೀತಿ ಜೀವನದಲ್ಲಿ ಮತ್ತೆ ನಿಮ್ಮ ಉದ್ಯೋಗ ಜೀವನದಲ್ಲಿ. ಇದು ನಿಮ್ಮ ಮೆಸೇಜ್ ಆಗಿತ್ತು. ಈ ಮೆಸೇಜ್ ನಿಮ್ಮದು ಅಂತ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಹ್ಯಾಪಿ ಶಿವರಾತ್ರಿ. ಸೆಕೆಂಡ್ ಪೈಲ್ ಈ ಶಂಕುನ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ನೋಡೋಣ. ಶಿವರಾತ್ರಿಗೆ ಸಾಕ್ಷಾತ್ ಶಿವ ಅವರು ನಿಮಗೆ ಈ ಧ್ಯಾನ ಮತ್ತು ಜ್ಞಾನ ರತ್ನಗಳು ಅನ್ನೋ ಬುಕ್ಕಿಂದ ನಿಮಗೆ ಯಾವ ಮೆಸೇಜ್ ಸೆಂಡ್ ಮಾಡ್ತಾರೆ ನೋಡೋಣ. ಈಗ ನಾನು ನೈಜ ಸ್ವರೂಪವೇ ಮೌನ ಮತ್ತು ಶಾಂತಿ ಎಂಬುದನ್ನು ಕಂಡುಕೊಳ್ಳುತ್ತಿರುವೆನು. ನಾನು ಶಾಂತ ಸ್ವರೂಪಿ ಆತ್ಮ. ಶಾಂತ ಸ್ವರೂಪವಾದ ಆತ್ಮನೇ ನಾನು. ಆತ್ಮನ ಇಂತಹ ಶಾಂತ ಸ್ವರೂಪದಲ್ಲಿ ಸ್ಥಿರವಾಗಿ ಸ್ವಲ್ಪ ಸಮಯ ಅನುಭವ ಮಾಡಿ. ಆ ಮೌನ ಮತ್ತೆ ಶಾಂತಿ ಸ್ವರೂಪದ ಸ್ಥಿತರಾಗಿ ಸ್ವಲ್ಪ ಸಮಯ ಅನುಭವ ಮಾಡಿ ಅಂತ ಅಂದ್ರೆ ಆ ಶಾಂತಿ ಮೌನದಲ್ಲಿ ಭಗವಂತನ ಪ್ರೆಸೆನ್ಸ್ನ ನೀವು ಕಾಣಬೇಕು. ಆ ಸ್ಥಿತಿನಲ್ಲಿ ನೀವು ಸ್ವಲ್ಪ ಸಮಯ ಅನುಭವ ಮಾಡಬೇಕು ಅನ್ನೋದನ್ನ ಶಿವ ನಿಮ್ಗೆ ಹೇಳ್ತಾ ಇದ್ದಾರೆ. ಮೌನ ಮತ್ತೆ ಶಾಂತಿ ಸ್ವರೂಪನ ನೀವು ಅಭ್ಯಾಸ ಮಾಡ್ಕೋಬೇಕು. ಅದರಲ್ಲಿ ನೀವು ಶಿವನ ಕಾಣಬೇಕು ಆ ಸ್ಥಿತಿಯಲ್ಲಿ ಅನ್ನೋದನ್ನ ಶಿವನ ಸಂದೇಶ. ಥ್ಯಾಂಕ್ ಯು ಸೋ ಮಚ್. ಶಿವರಾತ್ರಿಗೆ ಪರಬ್ರಹ್ಮ ಶ್ರೀ ಶಿವ ನಿಮಗೆ ಯಾವ ನಿಮ್ಮ ಜೀವನಕ್ಕೆ ಬೇಕಾದ ಯಾವ ಆದರ್ಶ ಮಾರ್ಗದರ್ಶನನ ನೀಡ್ತಾ ಇದ್ದಾರೆ ನೋಡೋಣ. ಈ ರೀಡಿಂಗ್ ನಿಮ್ದು. ನಿಮ್ಮ ಜೀವನಕ್ಕೆ ಯಾವ ಆದರ್ಶ ಮಾರ್ಗದರ್ಶನ ಬೇಕು? ಸಾಕ್ಷಾತ್ ಶ್ರೀ ಶಿವನ ಕಡೆಯಿಂದ ನಿಮಗೆ ಮಾರ್ಗದರ್ಶನ ಏನಿದೆ ನೋಡೋಣ. ಕಿಂಗ್ ಆಫ್ ಪೆಂಟಿಕಲ್ಸ್, ಪೇಜ್ ಆಫ್ ಪೆಂಟಿಕಲ್ಸ್, ಟೆಂಪ್ರೆನ್ಸ್. ಆ ಪೈಲ್ ಅವರು ಇದನ್ನ ನೋಡ್ತಾ ಇದ್ದೀರಾ ಅನ್ಸುತ್ತೆ. ಫೋರ್ ಆಫ್ ಪೆಂಟಿಕಲ್ಸ್, ಎಲ್ಲ ಪೆಂಟಿಕಲ್ಸ್. ದುಡ್ಡು ಬಗ್ಗೆ ಜಾಸ್ತಿ ನೀವು ಕೇಳ್ತಾ ಇದ್ದೀರಾ ಅಂತ ಅನ್ಸುತ್ತೆ. ನಿಮ್ಮಲ್ಲಿ ಹಣದ ಕೊರತೆ ನೀಗ್ತಾ ಇದೆ. ನೀವು ಹಣ ಸಂಪಾದನೆ ಮಾಡೋ ದಾರಿ, ಹಣದ ಸಂಪಾದನೆ, ಹಣದಲ್ಲಿ ಬ್ಯಾಲೆನ್ಸ್ ಎಲ್ಲ ಬರ್ತಾ ಇದೆ ನಿಮಗೆ. ಡಿವೈನ್ ನಿಮಗೆ ಒತ್ತು ತರ್ತಾ ಇದ್ದಾರೆ. ಸೆವೆನ್ ಆಫ್ ವಾಂಡ್ಸ್,
ನಿಮ್ಮ ಬದುಕಲ್ಲಿ ಏನು ಈ ಹಣಕ್ಕಾಗಿ ಹೋರಾಟ ಇತ್ತು, ಇದು ಹೀಲ್ ಆಗ್ತಾ ಇದೆ. 5 ಆಫ್ ಕಪ್ಸ್. ಇದರಲ್ಲಿ ನೀವು ತುಂಬ ಲಾಸ್ ಆಯಿತು ಅಂತ ತುಂಬ ಕೊರಗ್ತಾ ಇದ್ರಿ. ಆ ಕೊರಗೋದು ಇನ್ಮೇಲೆ ನಿಲ್ಲುತ್ತೆ ನೋಡಿ. 6 ಆಫ್ ಪೆಂಟಿಕಲ್ಸ್ ಬ್ಯಾಲೆನ್ಸ್ ಆಗ್ತಾ ಇದೆ. ಡಿವೈನ್ ನಿಮಗೆ ಹಣದ ಕೊರತೆನ ನೀಗಿಸ್ತಾ ಇದ್ದಾರೆ. ಕ್ವೀನ್ ಆಫ್ ಪೆಂಟಿಕಲ್ಸ್. ಖಂಡಿತವಾಗ್ಲೂ ಸೆಕೆಂಡ್ ಪೈಲನ್ನು ನೋಡ್ತಾ ಇದ್ದೀರಾ, ಫಸ್ಟ್ ಪೈಲ್ ಅವರು. ಶಿವರಾತ್ರಿಗೆ ನಿಮಗೆ ಏನು ನಿಮ್ಮ ಜೀವನಕ್ಕೆ ಯಾವ ಆದರ್ಶದ ಮಾರ್ಗದರ್ಶನ ಏನು ಬೇಕು ಅಂತ ಹೇಳ್ತಾ ಇದ್ದಾರೆ ಅಂದರೆ, ಡಿವೈನ್ ಸಾಕ್ಷಾತ್ ಶಿವನ ಕಡೆಯಿಂದ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ನಿಮ್ಮ ಏನು ಈ ಹಣ ಸಂಪಾದನೆ ಮಾಡಬೇಕು ಅನ್ನೋ ಒಂದು ಏನು ಸ್ಟ್ರಗಲ್ ಇತ್ತು, ನೋಡಿ ತುಂಬ ಈ ಥರ ಸ್ಟ್ರಗಲ್ ಮಾಡ್ತಾ ಇದ್ರಿ, ಅದಕ್ಕೆ ಹೀಲ್ ಆಗ್ತಾ ಇದ್ದೀರಾ. ಅದರಲ್ಲಿ ನಿಮಗೊಂದು ಬೆಳಕು ಬರ್ತಾ ಇದೆ. ನಿಮ್ಮ ಇಂಟ್ಯೂಷನ್ ಪವರ್ ಚೆನ್ನಾಗಿ ಆಗ್ತಾ ಇದೆ. ಇದರಲ್ಲಿ ಹಣದಲ್ಲಿ ನೀವು ಬ್ಯಾಲೆನ್ಸ್ ಆಗ್ತಾ ಇದ್ದೀರಾ ನೋಡಿ. ಹಣದಲ್ಲಿ ನೀವು 4 ಆಫ್ ಪೆಂಟಿಕಲ್ಸ್ ಬ್ಯಾಲೆನ್ಸ್. ಎಲ್ಲ ನಿಮ್ಮ ಪಾದದ ಕೆಳಗಡೆನೆ ಇದೆ. ನೀವು ದುಃಖ ಪಡೋ ಇದಿಲ್ಲ. ದುಃಖ ಪಡೋದು ಅವಶ್ಯಕತೆ ಇಲ್ಲ. ಈ ಥರ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಏನೋ ಕಳೆದೋಯ್ತು ಅನ್ನೋ ಅವಶ್ಯಕತೆ ಇಲ್ಲ. ಹಳೆ ನೀರು ಕೊಚ್ಕೊಂಡೋಗಿ ಹೊಸ ನೀರು ಬಂದೇ ಬರುತ್ತೆ ನಿಮ್ಮ ಜೀವನದಲ್ಲೂ. ನಿಮ್ಮ ನೆಗೆಟಿವಿಟಿ ಕಳೆದೋಗಿ ನಿಮ್ಮ ಕಾಲು ಕೆಳಗಡೆ ನೀವೇನು ಬಯಸ್ತೀರಾ ಅದು ನಿಮಗೆ ಸಿಗುತ್ತೆ. ನಿಮ್ಮ ಭೂಮಿಲಿ ನೀವು ವ್ಯವಸಾಯ ಮಾಡ್ತಾ ಇದ್ರೆ ಆ ಭೂಮಿಯಿಂದ ನಿಮಗೆ ಲಾಭ ಇದೆ, ಸಮೃದ್ಧಿ ಇದೆ. ನಿಮಗೆ ಒಂದು ಒಳ್ಳೆ ಪೊಸಿಷನ್ ಸಿಗ್ತಾ ಇದೆ. ನೀವು ಪೆಂಟಿಕಲ್ಸ್ಗೆ ಕ್ವೀನ್ ಆಗ್ತಾ ಇದ್ದೀರಾ, ಕಿಂಗ್ ಆಗ್ತಾ ಇದ್ದೀರಾ ಅನ್ನೋದನ್ನ ಡಿವೈನ್ ಹೇಳ್ತಾ ಇದ್ದಾರೆ. ಡಿವೈನ್ ನಿಮಗೆ ನೈಟ್ ಆಫ್ ಪೆಂಟಿಕಲ್ಸ್ ಹಣನ ನಿಮಗೆ ಹಣದ ಸಹಾಯ ತಂದು ಕೊಡ್ತಾ ಇದ್ದಾರೆ. ಯಾರಾದರೂ ನಿಮಗೆ ಹಣ ಬೇಕು ಅಂದರೆ ಹಣ ಕೊಡ್ತಾ ಇದ್ದಾರೆ. ಆ ಹಣದ ಸಹಾಯ ಸಿಗ್ತಾ ಇದೆ ಕೆಲವ್ರಿಗೆ. ಡಿವೈನ್ ನಿಮಗೆ ಹಣದ ಸಹಾಯ ಮಾಡ್ತಾ ಇದ್ದಾರೆ. ನಿಮ್ಮ ಹಣದ ಕೊರತೆನ ಡಿವೈನ್ ನೀಗಿಸ್ತಾ ಇದ್ದಾರೆ, ಬ್ಯಾಲೆನ್ಸ್ ತರ್ತಾ ಇದ್ದಾರೆ. ನೋಡಿ ಇಲ್ಲಿ ಬ್ಯಾಲೆನ್ಸ್ ತರ್ತಾ ಇದ್ದಾರೆ. ಮತ್ತೆ ಹಣ ಹೆಚ್ಚು ಬಂದಾಗ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಒಂದು ಸಹಾಯ ಮಾಡಿ ಅನ್ನೋ ಒಂದು ಆದರ್ಶದ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಇವಾಗ ನಾನು ಕೊಡ್ತೀನಿ, ಅದು ಕೊಟ್ಟಾಗ ನೀನು ನಿನ್ನ ಮೂಲಕ ಇಲ್ಲದೆ ಇರೋರಿಗೆ ಅದನ್ನ ಏನು ಬೇಕೋ ಅದನ್ನು ಕೊಡು, ಬ್ಯಾಲೆನ್ಸಿಗೆ ತಗೋಬಾ ಅನ್ನೋದನ್ನ ಡಿವೈನ್ ಸಾಕ್ಷಾತ್ ಶಿವ ಹೇಳ್ತಾ ಇದ್ದಾರೆ. ಇಷ್ಟು ದಿನ ಏನು ನಿಮಗೆ ಒಂದು ಬಂದಿಯಾಗಿದ್ರೆ ನಿಮಗೆ ಒಂದು ಶಿವ ಮಾರ್ಗದರ್ಶನ ನೀಡ್ತಾ ಇದ್ದಾರೆ, ದಡ ಮುಟ್ಟಿಸ್ತಾ ಇದ್ದಾರೆ ನಿಮಗೆ. ನೋಡಿ ಹಣ ಇದೆ, ನೀವು ಹಣಕ್ಕಾಗಿ ಅಸ್ಪೃಶ್ಯರಾಗಿ ನೀವು ದುಃಖಿಸ್ತಾ ಇದ್ರಿ. ಇನ್ನು ಮುಂದೆ ಅದೆಲ್ಲ ಹೋಗಿ ನಿಮಗೆ ಹೀಲಿಂಗ್ ಆಗ್ತಾ ಇದೆ. ಹೀಲಿಂಗ್ ಆಗಿ ನಿಮಗೆ ಹಣ ಹೆಚ್ಚು ಬರ್ತಾ ಇದೆ. ನೀವು ಎಲ್ಲ ಈ ಪೈಲಲ್ಲಿ ಯಾರು ಕೇಳಿದ್ದೀರಾ ಬರೀ ಹಣದ ಬಗ್ಗೆನೇ ನಿಮ್ಮ ಚಿಂತೆ ಅನಿಸುತ್ತೆ,
ಆ ಹಣದ ಕೊರತೆ ನಿಮ್ಮಲ್ಲಿ ನೀಗ್ತಾ ಇದೆ. ಲಾಸ್ಟ್ ಒನ್ ಏನಂದರೆ ವೀಲ್ ಆಫ್ ಫಾರ್ಚೂನ್. ನಿಮ್ಮ ಜೀವನ ಚಕ್ರ ತಿರುಗ್ತಾ ಇದೆ. ಏನಂದರೆ ನೀವು ಏನಿತ್ತು ಇಲ್ಲಿವರೆಗೂ ಈ ಅಸ್ಪೃಶ್ಯತೆ, ಹಣ ಸಿಗ್ತಾ ಇಲ್ಲ ಅನ್ನೋ ಒಂದು ಇದು ಅಸ್ಪೃಶ್ಯತೆನ ಒಂದು ಏನು ಅದರಲ್ಲಿ ಒಂದು ನೊಂದಿದ್ರಿ ಬೆಂದಿದ್ರಿ, ಅದರಲ್ಲಿ ಅಂಗವಿಕಲ ಅಂದರೆ ಹಣ ಇಲ್ಲದೇನೆ ನೀವು ತುಂಬ ಈ ಅಂಗವಿಕಲರ ಥರ, ಈ ಥರ ಅಸ್ಪೃಶ್ಯರ ಥರ ಕೊಳಕಾಗಿ ಹೆಂಗೆ ಇದ್ದರೆ ಇನ್ಮೇಲೆ ಒಂದು ರಾಜಕಳೆ ನಿಮ್ಮಲ್ಲಿ ಬರ್ತಾ ಇದೆ. ಇನ್ಮೇಲೆ ಒಂದು ರಾಜಕಳೆ ನಿಮಗೆ ಸಿಗ್ತಾ ಇದೆ. ನಿಮ್ಮಲ್ಲಿ ಹೀಲಿಂಗ್ ನಡೀತಾ ಇದೆ. ನೀವು ಏನಕ್ಕೆ ಕೈ ಹಾಕ್ತೀರಾ ಅದರಲ್ಲಿ ನಿಮಗೆ ಒಂದು ಹಣದ ಸುರಿಮಳೆ ಡಿವೈನ್ ಕಡೆಯಿಂದ ನಿಮಗೆ ಸಿಗ್ತಾ ಇದೆ. ಅದು ಬ್ಯಾಲೆನ್ಸ್ ಆಗ್ತಾ ಇದೆ. ನಿಮ್ಗೆ ಏನು ಬೇಕೋ ಅದು ನಿಮ್ಮ ಕಾಲಡಿ ನಿಮ್ಮ ಹತ್ರನೇ ಇದೆ. ನೀವೇ ರಾಜ, ನೀವೇ ರಾಣಿ. ಚಿಂತೆ ಮಾಡಬೇಡಿ, ಕಳೆದೋಗಿದ್ದಕ್ಕೆ ಚಿಂತೆ ಮಾಡಬೇಡಿ. ಹೊಸ ಮಾರ್ಗ ನಿಮಗೆ ಸಿಗ್ತಾ ಇದೆ. ಹೊಸ ಅವಕಾಶ ನಿಮಗೆ ಜೀವನದಲ್ಲಿ ಹಣ ಸಂಪಾದನೆ ಮಾಡೋದು. ಕೆಲವರು ಯಾರಾದರೂ ಉದ್ಯೋಗ ಅರಸಿ ಇದು ಮಾಡಿದ್ರೆ ಅವರು ನಿಮಗೆ ಉದ್ಯೋಗ, ಹಣ ಸಂಪಾದನೆ ಮಾಡೋ ದಾರಿ ಮಾರ್ಗ ನಿಮಗೆ ಡಿವೈನ್ ತೋರಿಸ್ತಾ ಇದ್ದಾರೆ. ನಿಮ್ಮ ಡೆಸ್ಟಿನಿ ಬದಲಾಗ್ತಾ ಇದೆ. ಏನು ನೀವು ಹಣದಲ್ಲಿ ತುಂಬ ಪೂರ್ ಆಗಿದ್ರಿ, ಅದು ನಿಮ್ಮ ಜೀವನ ಚಕ್ರ ಮೇಲ್ ಬರ್ತಾ ಇದೆ. ನಿಮ್ಮ ಬದಲಾವಣೆ ಆಗ್ತಾ ಇದೆ ನಿಮ್ಮಲ್ಲಿ. ಪವರ್ ಸಿಗ್ತಾ ಇದೆ, ಜ್ಞಾನ ಸಿಗ್ತಾ ಇದೆ. ಹಣದಲ್ಲಿ ಬ್ಯಾಲೆನ್ಸ್ ಬರ್ತಾ ಇದೆ. ಹಣ ಬಂದಾಗ ನೀವು ಡಿವೈನ್ ನಿಮಗೆ ಹಣ ಕೊಡ್ತಾ ಇದ್ದಾರೆ. ಡಿವೈನ್ ನಿಮ್ಗೆ ಹಣ ಕೊಡ್ತಿದ್ದಾರೆ. ಹಣ ಬಂದಾಗ ನೀವು ಹಾಗೆ ಸರ್ವಿಸ್ ಮಾಡಿ ಅನ್ನೋದನ್ನು ಡಿವೈನ್ ನಿಮಗೆ ಹೇಳ್ತಾ ಇದ್ದಾರೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಶಿವರಾತ್ರಿಗೆ ನಿಮ್ಮ ಜೀವನಕ್ಕೆ ಯಾವ ಆದರ್ಶದ ಮಾರ್ಗದರ್ಶನ ಶಿವ ನಿಮಗೆ ಕೊಟ್ಟಿದ್ದಾರೆ ಅಂದರೆ, ನೀವೊಂದು ಈ ಥರ ಎನರ್ಜಿಲಿದ್ದವರು ಈ ಥರ ಎನರ್ಜಿಗೆ ಬರ್ತಾ ಇದ್ದೀರಾ. ಒಬ್ರಿಗೆ ನೀವು ಮಾರ್ಗದರ್ಶನ ಆಗ್ತಾ ಇದ್ದೀರಾ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಹ್ಯಾಪಿ ಶಿವರಾತ್ರಿ. ಗಾಡ್ ಬ್ಲೆಸ್ ಯು.